ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ಗ್ಯಾಪ್ ಆಯಿತು ಫ್ರೆಂಡ್ಸ್. ನಾನು ವರ್ಷದಿಂದ ವೀಡಿಯೋಸ್ ಮಾಡ್ತಾ ಇಲ್ಲಲ್ಲ. ಪ್ರೆಗ್ನೆಂಟ್ ಆಗಿದ್ದೆ, ಆಮೇಲೆ ಹೆರಿಗೆ ಆಯಿತು, ಹೆಣ್ಮಗು ಆಯಿತು. ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋಸು. ಇವಾಗ ನಾನು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ಬಾಕ್ಸ್ ನಾಟ್ ಹ್ಯಾಂಡಿಲು ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಈ ಹ್ಯಾಂಡಿಲ್ ಬಂದು ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ಪೂಜಾ ಬಾಸ್ಕೆಟ್ಗೆ ಎಲ್ಲ ಥರಕ್ಕೂ ಚೆನ್ನಾಗಿರ್ತೈತೆ. ಸಣ್ಣ ಸಣ್ಣ ಬ್ಯಾಗ್ಗಳಿಗೆಲ್ಲ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ನಾನು ಈ ಥರ ಬ್ಯಾಗ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ನೋಡಿದ್ರಲ್ಲ, ಇದು ಸ್ಟೋರೇಜ್ ಬಾಸ್ಕೆಟ್ ಚೆನ್ನಾಗಿರ್ತೈತೆ. ಇದು ಕೂಡ ಲ್ಯಾಡರ್ ನಾಟ್ ಅನ್ನೋದೇ ಬರ್ತೈತೆ. ನೋಡ್ರಲ್ಲ, ತುಂಬ ಸಣ್ಣ ಬ್ಯಾಗು, ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಮತ್ತು ನಾವು ಹಣ್ಣು ಎಲ್ಲ ಇಟ್ಕೋಬೋದು ಡೈನಿಂಗ್ ಟೇಬಲ್ ಮೇಲೆ. ಹ್ಯಾಂಡಿಲ್ ಹಾಕಿದ್ರೆ ಪೂಜಾ ಬಾಸ್ಕೆಟ್ ಗುಡಿಗೆ ಕೂಡ ತಗೊಂಡೋಗ್ಬೋದು, ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ, ನ್ಯೂ ಮಾಡೆಲ್ ಸ್ಟೋರೇಜ್ ಬಾಸ್ಕೆಟ್ ಹೆಂಗೆ ಹಾಕ್ಬೇಕಂತ ನಿಮಗೆ ತೋರಿಸ್ತೀನಿ. ಹ್ಯಾಂಡಿಲ್ ಅದೆಲ್ಲ ಹಾಕಿದ್ರೆ ನೋಡಿದ್ರಲ್ಲ, ಗುಡಿಗೆ ತಗೊಂಡೋಗೋಕ್ಕೂ ಕೂಡ ಚೆನ್ನಾಗಿರ್ತೈತೆ. ಇದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಈ ಬ್ಯಾಗ್ ಹೆಂಗೆ ಹಾಕ್ಬೇಕಂತ ನಿಮಗೆ. ನೋಡಿದ್ರಲ್ಲ, ನಾರ್ಮಲ್ ಬೇಸೇ ಬರ್ತೈತೆ. ಮತ್ತು ಬಂದುಬಿಟ್ಟು ಇದೆಲ್ಲ ಹಿಂಗೆ ಹಾಕ್ಕೊಂತ ಹೋಗಬೇಕು. ಆಮೇಲೆ ಈ ಥರ ಎರಡೆರಡು ವೈರ್ ತಗೊಂಡು ಕ್ರಾಸ್ ಹಾಕ್ಕೊಂತ ಹೋದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸ್ಟಾರ್ ಥರ ಬರ್ತೈತೆ ಬ್ಯಾಗೆಲ್ಲ. ನೋಡಿದ್ರಲ್ಲ, ತುಂಬಾ ಈಸಿ. ನಾವು ಒಂದು ದಿನದಲ್ಲೆಲ್ಲ ಹಾಕ್ಬಿಡ್ಬೋದು ಈ ಬ್ಯಾಗು. ಇವಾಗ ನಾನು ಇದಕ್ಕೆ ಬಾಕ್ಸ್ ನಾಟ್ ಹ್ಯಾಂಡಿಲ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ಇದಕ್ಕೆ ನಾನು ಪರ್ಪಲ್ ಕಲರ್ ಮತ್ತು ವೈಟ್ ಕಲರ್ ತಗೊತಿದ್ದೀನಿ ವೈರು ಫ್ರೆಂಡ್ಸ್. ನೋಡಿದ್ರಲ್ಲ, ಬಾಕ್ಸ್ ನಾಟ್ ಹ್ಯಾಂಡಿಲ್ಗೆ ಬಂದುಬಿಟ್ಟು ಸ್ವಲ್ಪ ವೈರು ಹೆಚ್ಚೇ ಇರಬೇಕು. ನಾವು ಮಾಮೂಲಾಗಿ ಬ್ಯಾಗ್ಗಳಿಗೆ 6 ಫೀಟ್ ಆಗಲಿ 7 ತಗೊತೀವಲ್ಲ, ಇದಕ್ಕೆ ಬಂದುಬಿಟ್ಟು ಒಂದು 3-4 ಸ್ಕೇಲ್ ಹೆಚ್ಚೇ ಇರಬೇಕು. ಅಂದರೆ ಏನಿಲ್ಲ ಅಂದರೂ 3 ಫೀಟ್ ಹಂಗೆ ಹೆಚ್ಚಿರ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ನಾನು ಸ್ಕೇಲಿಂದ ಅಳತೆ ಮಾಡ್ತಾಯಿದ್ದೀನಿ. ಮತ್ತು ಟೇಪಿಂದ ಕೂಡ ಹೆಂಗಂತ ನಾನು ಹೇಳ್ಕೊಡ್ತೀನಿ. ಇವಾಗ ನಾನು ನೋಡಿದ್ರಲ್ಲ, ವೈಟ್ ಪರ್ಪಲ್ ಕಲರ್ ತಗೊಂಡಿದ್ದೀನಲ್ಲ, ಇದೇ ಕಲರ್ ನಾನು ತಗೊತಾ ಇದ್ದೀನಿ. ಹಿಂಗೆ ನೋಡಿದ್ರಲ್ಲ, ಸ್ಕೇಲಿಂದ 1 ಫೀಟ್ ಸ್ಕೇಲು 1 2 3 4 5 6 7 8 9 10 ಫೀಟ್ ತಗೊತಾ ಇದ್ದೀನಿ. ಇವಾಗ ಕಟ್ ಮಾಡಬೇಕು. ಅಂದರೆ ನಮಗೆ ಇವಾಗ ಬಾಕ್ಸ್ ನಾಟ್ ಹ್ಯಾಂಡಿಲಲ್ಲ ಸ್ವಲ್ಪ ಹೆಚ್ಚೇ ಹಿಡಿತೈತೆ ವೈರು. ನಾನು ಇದಕ್ಕೆ 1 ಹ್ಯಾಂಡಿಲ್ ಕೂಡ ಹಾಕ್ಕೋಬೋದು. ಈ ಬ್ಯಾಗ್ಗೆ ನಾನು 2 ಹ್ಯಾಂಡಿಲ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿದ್ರಲ್ಲ, ಪರ್ಪಲ್ ಮತ್ತು ಇದೇ ಇವಾಗ ಕಟ್ ಮಾಡಿದ್ದೀವಲ್ಲ, ಇದೇ ಅಳತೆನೇ ಇನ್ನೊಂದು ವೈರ್ ತಗೋಬೇಕು. ಹಿಂಗಿಟ್ಟು ಮತ್ತು ಇದೇ ಅಳತೆ ತಗೋಬೇಕು. ಮತ್ತೆ ಸ್ಕೇಲೇನು ಅವಸರ ಇಲ್ಲ. ಒಂದ್ಸರಿ ಕಟ್ ಮಾಡಿರ್ತೀವಲ್ಲ, ಅದೇ ತಗೊಂಡ್ರೆ ಸರೋಗ್ತೈತೆ. ಹಿಂಗೈತಲ್ಲ ಫ್ರೆಂಡ್ಸ್, ಇದು ಕೂಡ ಹಿಂಗೆ ಕಟ್ ಮಾಡ್ಕೊಂಡು, ಇವಾಗ ನಮಗೆ ಪರ್ಪಲ್ ಕಲರ್ ಬೇಕಾಗಿಲ್ಲ. ಇವಾಗ ವೈಟ್ ಕಲರ್ ಕಟ್ ಮಾಡ್ಕೋಬೇಕು. ಇದು ವೈರ್ ಹಿಂಗೆ ಬಿಟ್ಟರೆ ಚಿಕ್ಕೆಲ್ಲ ಬಿದ್ದುಬಿಡ್ತೈತಲ್ಲ, ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ತೆಕ್ಕೊಂಡು ರನ್ನಿಂಗ್ ವೈರ್ನ ನಾವು ಇದಕ್ಕೆ ಚೆನ್ನಾಗಿ ಕವರ್ ಇರ್ತೈತಲ್ಲ ಫ್ರೆಂಡ್ಸ್, ಹಿಂಗೆ ಸ್ವಲ್ಪ ಮಡಚಿ ಕಟ್ ಮಾಡ್ಕೋಬೇಕು. ಇರ್ತೈತಲ್ಲ, ಈ ಥರ ಕಟ್ ಮಾಡ್ಕೊಂಡು ವೈರು ನಮಗೆ ಚಿಕ್ಕ ಬೀಳಲ್ಲ. ಹಿಂಗಿರ್ತೈತಲ್ಲ, ಎಷ್ಟು ಬೇಕೋ ಅಷ್ಟು ನಮಗೆ ಹಿಂಗೆ ರನ್ನಿಂಗ್ ವೈರ್ ಹಿಂಗೆ ತೆಕ್ಕೋಬೇಕು. ಆವಾಗ ಇದನ್ನು ಹಿಂಗೆ ಕವರ್ ಇರ್ತೈತಲ್ಲ, ಇದನ್ನು ತಗೊಂಡು ಹಿಂಗೆ ಗಂಟು ಹಾಕ್ಬಿಟ್ರೆ ಚಿಕ್ಕ ಅನ್ನೋದು ಬೀಳಲ್ಲ ವೈರು. ಅಂದರೆ ಒಬ್ಬೊಬ್ಬರು ಎಲ್ಲ ಕಟ್ಟಿಗೆಗೆ ಹಂಗೆ ಸುತ್ತಾ ಇರ್ತಾರಲ್ಲ, ಚಿಕ್ಕ ಬೀಳ್ತದೆ. ನಮ್ಮ ಮತ್ತೆ ನೆಕ್ಸ್ಟ್ ಬ್ಯಾಗ್ ಹಾಕೋವಾಗ ಎಲ್ಲ ಚಿಕ್ಕ ಅನ್ನೋದು ಬಿದ್ದು ಬಿಡ್ತೈತೆ ಅನ್ನೋದು ಚೆನ್ನಾಗಿರಲ್ಲ. ಈ ಥರ ನಾವು ಹಿಂಗೆ ಮಾಡಿಟ್ಕೊಂಡ್ರೆ ಚಿಕ್ಕ ಅನ್ನೋದು ಬೀಳಲ್ಲ, ಚೆನ್ನಾಗಿರ್ತೈತೆ ವೈರ್ ಕೂಡ. ನೋಡಿದ್ರಲ್ಲ, ಇವಾಗ ವೈಟ್ ಕಲರ್ ತಗೊಳ್ಳೋಣ. ವೈಟ್ ಕಲರ್ ಕೂಡ ಅಷ್ಟೇ ಇದೇ ಅಳತೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದೇ ವೈರ್ ಅಳತೆ ತಗೊಳ್ಬೇಕು. ಇವು ಕೂಡ 2, ಪರ್ಪಲ್ 2 ಮತ್ತು ವೈಟ್ ಕಲರ್ ಕೂಡ 2 ವೈರ್ ತಗೋಬೇಕು. ಇನ್ನೊಂದು ವೈರ್ ತಗೋಬೇಕು.
ಇದಕ್ಕೆ ಬಂದುಬಿಟ್ಟು ಒಂದು ರೋಲ್ ಹೋಗ್ತೈತೆ ಫ್ರೆಂಡ್ಸ್, ಅಷ್ಟೇ. ಒಂದು ಕಲರ್ ಮಾತ್ರ ಒಂದು ರೋಲ್ ಹೋಗ್ತೈತೆ, ಇನ್ನೊಂದು ಕಲರು ಸ್ವಲ್ಪನೇ ಹೋಗೋದು, ವೈರೇನು ಹೆಚ್ಚು ಹಿಡಿಯಲ್ಲ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಿಂಗಂತ. ಇವಾಗ ನೋಡಿದ್ರಲ್ಲ, ನಾವು 4 ವೈರ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ. ಇವಾಗ ವೈಟ್ ಒಂದು ಪರ್ಪಲ್ ಒಂದು ತಗೋಬೇಕು. ಇವಾಗ ಹ್ಯಾಂಡಲ್ಗೋಸ್ಕರ ಟೇಪಿಂದಾದರೆ 3 ಮೀಟರ್ ತಗೋಬೇಕು. ನೋಡಿದ್ರಲ್ಲ, ಈ ಥರ ಹಿಂಗೈತಲ್ಲ ಫ್ರೆಂಡ್ಸ್. ಇವಾಗ 2 ವೈರ್ ತಗೊಂಡು ನಮ್ಮ ಇಷ್ಟ, ಒಂದು ಹ್ಯಾಂಡಲ್ ಆದರೂ ಇಲ್ಲಿಂದ ಈ ಮೂಲೆಗೆ ಹಿಂಗೆ ಹಾಕ್ಕೋಬೋದು. 2 ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಇಲ್ಲೊಂದು ಹಾಕ್ಕೋಬೇಕು. ಇವಾಗ ಹಿಂಗೈತಲ್ಲ, ಈ ನೋಡಿದ್ರಲ್ಲ, ಇಲ್ಲಿ ಮಿಡಿಲಾಗಿ ಇಲ್ಲೇ ಆದರೂ ಹಾಕ್ಕೋಬೋದು, ಇಲ್ಲಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ನಾನು ಸ್ವಲ್ಪ ಕೆಳಗಡೆಯಿಂದ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತೈತೆ ಹ್ಯಾಂಡಲ್. ಇಲ್ಲೈತಲ್ಲ ಫ್ರೆಂಡ್ಸ್, ಇಲ್ಲಿಂದ ಹಿಂಗೆ ತಗೊಂಡು ವೈರು ಇಲ್ಲಿ ತೂರಿಸಿ ಈ ಕಡೆಗೆ ತಗೋಬೇಕು. ಇವಾಗ ಇವೆರಡು ವೈರ್ಗಳನ್ನ ಸರಿಯಾಗಿ ಹಿಡ್ಕೋಬೇಕು. ನೋಡಿದ್ರಲ್ಲ, ಈ ಕಡೆ ಹಿಂಗೆ ಸರಿಯಾಗಿ ನೋಡ್ಕೋಬೇಕು, ಹೆಚ್ಚು ಕಮ್ಮಿ ಇರಬಾರ್ದು. ನೋಡಿದ್ರಲ್ಲ, ನಾನು ಸರಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಹ್ಯಾಂಡಲ್ ಹಾಕೋದು ಸ್ಟಾರ್ಟ್ ಮಾಡೋಣ. ಹಿಂಗೈತನ, ಫಸ್ಟು ಅಂದರೆ ಮಿಕ್ಸ್ ಮಾಡಬಾರ್ದು. ಇವಾಗ ಫಸ್ಟು ಒಂದು ಕಲರ್ ತಗೋಬೇಕು. ಪರ್ಪಲ್ ತಗೊತಾ ಇದ್ದೀನಿ. ಈ ಥರ ತಗೊಂಡಿದ್ದೀವಲ್ಲ ಫ್ರೆಂಡ್ಸ್. ಇವಾಗ ಫಸ್ಟ್ ನಾನು ಒಂದೇ ಕಲರ್ ತಗೊತಾ ಇದ್ದೀನಿ. ಒಂದೊಂದು ಕಲರ್ ಹಾಕಬೇಕು, ಆಮೇಲೆ ಮಿಕ್ಸ್ ಕಲರ್ ಬರ್ತವೆ. ಫಸ್ಟೇ ನಾವು ಮಿಕ್ಸ್ ಮಾಡಿದ್ರೆ ಹ್ಯಾಂಡಲ್ ಪೂರ್ತಿ ಮಿಕ್ಸ್ ಕಲರೇ ಬರ್ತೈತೆ. ಹಂಗಲ್ದಂಗೆ ನಾವು ಒಂದೊಂದು ಕಲರು ಸೇಮ್ ಕಲರ್ ಒಂದೊಂದು ಫಸ್ಟ್ ಹಾಕಿದ್ರೆ ಏನಾಗ್ತೈತೆ ಅಂದರೆ ಒಂದು ಮಿಕ್ಸ್ ಕಲರ್, ಒಂದು ಸೇಮ್ ಕಲರ್ ಬರ್ತೈತೆ ಅನ್ಮಾತು. ಇವಾಗ ನೋಡಿದ್ರಲ್ಲ, ನಾನು ಪರ್ಪಲ್ ಕಲರ್ ತಗೊಂಡು ಈ ಥರ ನಾರ್ಮಲ್ ನಾಟ್ ಹಾಕ್ತಾಯಿದ್ದೀನಿ. ಹಿಂಗೈತಲ್ಲ, ಹಿಂಗೆ ಚೆನ್ನಾಗಿ ಟೈಟಾಗಿ ಎಳೆದು ಹಿಂಗೆ ತಗೊಂಡು ಹಿಂಗೆ ಸ್ಟಾರ್ಟ್ ಮಾಡಬೇಕು. ಈ ಥರ ಹಾಕಬೇಕು. ಮತ್ತು ಇವಾಗ ಹಿಂಗೆ ತಿರ್ಸ್ಕೋಬೇಕು. ಹಿಂಗೆ ತಿರ್ಸ್ಕೊಂಡು ಇವಾಗ ಈ ಕಡೆ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಹಿಂಗೆ ಬರ್ತೈತಲ್ಲ. ಇವಾಗ ಇದನ್ನು ಈ ಕಡೆಗೆ ಹಾಕ್ಕೋಬೇಕು. ಹಿಂಗೈತಲ್ಲ, ಫಸ್ಟು ಲೆಫ್ಟ್ ಸೈಡ್ ಮಾಡಿಸ್ಬೇಕು ವೈರ್ನ ನಾರ್ಮಲ್ ನಾಟ್ಗೆ. ಎಲ್ಲರಿಗೂ ಗೊತ್ತೇ ಇರ್ತೈತೆ ನಾರ್ಮಲ್ ನಾಟ್ ಹಾಕೋದು. ನಾನು ಇಷ್ಟಕ್ಕೆ ಮುಂಚೆ ನಾರ್ಮಲ್ ನಾಟು ಕೂಡ ಹೆಂಗೆ ಹಾಕ್ಬೇಕಂತ ತೋರಿಸಿದ್ದೀನಿ. ಇವಾಗ ಹಿಂಗೈತಲ್ಲ, ಆಮೇಲೆ ಈ ವೈರ್ ಇರ್ತೈತಲ್ಲ, ಇದನ್ನು ಹಿಂಗೆ ತಿರ್ಸ್ಬೇಕು. ಆಮೇಲೆ ಈ ವೈರ್ ಹಿಂಗೆ ಮ್ಯಾಲಕ್ಕೆ ಇಡಬೇಕು. ಹಿಂಗಿಟ್ಟು ಇದನ್ನು ಅಷ್ಟೇ ನಾರ್ಮಲ್ ನಾಟ್ ಹಾಕಬೇಕು. ಹಿಂಗೈತಲ್ಲ, ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಕಡೆ ಒಂದು ನಾಟು, ಈ ಕಡೆ ಒಂದು ನಾಟು ಬಂತಲ್ಲ. ಇವಾಗ ಈ ಕಡೆ ಒಂದು ನಾಟ್ ಹಾಕಬೇಕು. ಹಿಂಗೆ ತಿರ್ಸ್ಕೊಂಡು ಇವಾಗ ಇಲ್ಲೈತಲ್ಲ, ಈ ಥರ. ಇವಾಗ ಮಿಕ್ಸ್ ಕಲರ್ ಬರ್ತೈತೆ, ತುಂಬಾ ಈಸಿ. ಈ ಥರ ನೋಡಿದ್ರಲ್ಲ, ಹಿಂಗೆ ಎದುರು ಬದುರು ಹಾಕಬೇಕು ನಾಟು. ಈ ಥರ ಹಾಕ್ಬೇಕು ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿದ್ರಲ್ಲ, ಈ ಕಡೆ ಒಂದು ಎರಡು ವೈರ್ ಇದಾವಲ್ಲ. ಇವಾಗ ಹಿಂಗೆ ಹಾಕಬೇಕು ಫಸ್ಟ್. ಇವಾಗ ಮಿಕ್ಸ್ ಕಲರ್ ಬರ್ತೈತೆ ನಾಟು. ಹಿಂಗೆ ತಿರ್ಸಿ ಇಲ್ಲಿ ಕೂಡ ಬಾಕ್ಸ್ ನಾಟ್ ಹಿಂಗೆ ಹಾಕಬೇಕು. ಹಿಂಗೈತಲ್ಲ, ಈ ಥರ ಟೈಟಾಗಿ ಎಳೆದು ಈ ಥರ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಹಿಂಗೆ ಇವಾಗ ಮಿಕ್ಸ್ ಕಲರ್ ಅನ್ನೋದು ಬರ್ತೈತೆ. ಮತ್ತು ಇವಾಗ ಹಿಂಗೆ ತಿರ್ಸ್ಕೋಬೇಕು. ಹಿಂಗೆ ತಿರ್ಸ್ಕೊಂಡು ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೈತಲ್ಲ, ಫಸ್ಟ್ ಲೆಫ್ಟ್ ಸೈಡ್ ಮಾಡಿಸ್ಬೇಕು ವೈರ್ನ. ಆಮೇಲೆ ಇದು ರೈಟ್ ಸೈಡ್ ಇರ್ತೈತಲ್ಲ, ಆ ವೈರು ಇದ್ರ ಮೇಲೆ ಹಿಂಗೆ ಸುತ್ತಿ, ಆಮೇಲೆ ಈ ವೈರ್ ಬಂದು ಹಿಂಗೆ ಮ್ಯಾಲೆ ಹಿಂಗೆ ಇಡಬೇಕು. ಆಮೇಲೆ ಈ ವೈರ್ ತಗೊಂಡು ಇದ್ರ ಒಳಗಡೆಯಿಂದ ಹಿಂಗೆ ತೂರಿಸಿ ಈ ಥರ ಹಿಂಗೆ ತೆಗೆದು ಹಿಂಗೆ ಎಳಿಬೇಕು ವೈರ್ನ. ನೋಡಿದ್ರಲ್ಲ, ತುಂಬಾ ಈಸಿ. ನಾರ್ಮಲ್ ನಾಟು ಹಿಂಗೆ ಟೈಟಾಗಿ ಎಳ್ಕೋಬೇಕು. ನೋಡಿದ್ರಲ್ಲಿ ಇವಾಗ ಮಿಕ್ಸ್ ಕಲರ್ ಅನ್ನೋದು ಬಂತು. ಮತ್ತಿವಾಗ ಈ ಥರ ಹಾಕಿದ್ದೀವಲ್ಲ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲಿ ಇಲ್ಲಿ ಇವಾಗ ಮತ್ತೆ ಸೇಮ್ ಕಲರ್ ಬರ್ತವೆ. ಒಂದು ಲೈನ್ ಬಂದುಬಿಟ್ಟು ಮಿಕ್ಸ್ ಕಲರ್ ಬರ್ತೈತೆ, ಆಮೇಲೆ ಸೇಮ್ ಕಲರ್ ಬರ್ತವೆ. ಇವಾಗ ಇಲ್ಲೊಂದು ಹಾಕಬೇಕು. ಹಿಂಗೈತಲ್ಲ, ಈ ಥರ ಇಲ್ಲೊಂದು ನಾರ್ಮಲ್ ನಾಟ್ ಹಾಕಬೇಕು. ಮತ್ತು ಇದೇ ಥರ ತಿರ್ಸ್ಕೊಂತಾನೆ ಹಾಕ್ಕೊಂತ ಹೋಗ್ಬೇಕು ಬಾಕ್ಸ್ ನಾಟೆ ಹ್ಯಾಂಡಲು. ಈ ಥರ ಬರ್ತೈತೆ.
ಮತ್ತು ಇವಾಗ ಹಿಂಗೆ ತಿರ್ಸ್ಕೋಬೇಕು. ಹಿಂಗಿಂದನೇ ಹಾಕೋಕ್ಕೆ ಬರಲ್ಲ, ನೋಡಿದ್ರಲ್ಲ ಹಿಂಗೆ ಹಾಕೋಕ್ಕೆ ಹೋದರೆ ಆ ಕಡೆಗೆ ತಿರುಗ್ತೈತೆ ಅನ್ನೋದು ನಾಟು. ಅದಕ್ಕೋಸ್ಕರ ನಾವು ಹಿಂಗೆ ಬ್ಯಾಗ್ನ ಹಿಂಗೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಈ ಥರ ಹಾಕಬೇಕು. ಅಂದರೆ ಹಂಗಿಂದ ಹಾಕಿದ್ರೇ ರಿವರ್ಸ್ ಹೋಗ್ತೈತೆ ನಾಟು. ಅದಕ್ಕೋಸ್ಕರ ನಾವು ಬ್ಯಾಗ್ನ ಹಿಂಗೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಮತ್ತೆ ಇಲ್ಲಿ ಕೂಡ ಈ ಥರ ನಾಟ್ ಹಾಕಬೇಕು. ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ ಬರ್ತೈತೆ. ಮತ್ತು ಹಿಂಗೆ ತಿರ್ಸ್ಕೊಂಡು ಇವಾಗ ಇಲ್ಲೊಂದು ನಾಟು. ಅವಾಗೆ ನಮ್ಗೆ ಎರಡೆರಡು ಬರ್ತಾವೆ ನೋಡ್ರಿ ವೈರು. ಈ ಥರ ಹಾಕ್ಕೊಂತ ಹೋಗ್ಬೇಕು. ಮತ್ತು ಹಿಂಗೆ ತಿರ್ಸಿ ಹಿಂಗೆ ಸುತ್ತಿ ಈ ವೈರ್ನ ಮ್ಯಾಲಕ್ಕೆ ಇಡಬೇಕು. ಆಮೇಲೆ ಈ ವೈರ್ ಇರ್ತೈತಲ್ಲ, ಈ ವೈರು ಇದ್ರ ಒಳಗಡೆ ಹಿಂಗೆ ತೆಗೆದ್ರೆ ಆಮೇಲೆ ಹಿಂಗೆ ಎಳಿಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಈ ಥರ ಹಾಕಬೇಕು. ಮತ್ತು ಇವಾಗ ಹಿಂಗೆ ತಿರ್ಸ್ಕೊಂಡು ಅವಾಗ ಇಲ್ಲಿ ಗೊತ್ತಾಗ್ತೈತಲ್ಲ, ಇಲ್ಲಿ 2 ವೈರ್ ಇದಾವಲ್ಲ, ಇವು ಕೂಡ ಹಾಕಬೇಕು. ಹಿಂಗೆ ಐತಲ್ಲ, ಇಲ್ಲಿ ಕೂಡ ಈ ಥರ ಹಿಂಗೆ ಮಡಚಿ ಫಸ್ಟು ಲೆಫ್ಟ್ ಸೈಡ್ ಇರೋ ವೈರ್ನೇ ಮಡಚಬೇಕು. ಆಮೇಲೆ ಈ ರೈಟ್ ಸೈಡ್ ಐತಲ್ಲ ವೈರು, ಇದು ಹಿಂಗೆ ಇದ್ರ ಮೇಲೆ ಹಿಂಗೆ ಸುತ್ತಬೇಕು. ಆಮೇಲೆ ಈ ವೈರು ಮ್ಯಾಲಕ್ಕೆ ಹಿಂಗಿಟ್ಟು ಈ ವೈರ್ ತಗೊಂಡು ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸ್ಬೇಕು. ಆಮೇಲೆ ಹಿಂಗೆ ಟೈಟಾಗಿ ಎಳಿಬೇಕು. ಹಿಂಗೆ ಇದೇ ಬಾಕ್ಸ್ ನಟ್ ಹ್ಯಾಂಡಲು. ಇದೇ ಥರ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹಾಕ್ಕಂತ ಹೋಗ್ಬೇಕು ಅಷ್ಟೇ, ತುಂಬಾ ಈಸಿ. ಇವಾಗ ಈ ಕಡೆ ಹಾಕಬೇಕು. ಇಲ್ಲೊಂದು ಒಂದು ಮಿಕ್ಸ್ ಕಲರ್ ಬರ್ತೈತೆ, ಒಂದು ನಾರ್ಮಲ್ ಕಲರ್ ಬರ್ತೈತೆ. ಇವಾಗ ಇಲ್ಲಿ ಹಿಂಗೆ ಇದು ಮಾಮೂಲು ಕಲರ್ ಬರ್ತೈತೆ, ಒಂದೇ ಕಲರು. ನಮ್ಮ ಇಷ್ಟ ಒಂದೇ ಕಲರ್ ಕೂಡ ಹಾಕ್ಕೊಂತ ಹೋಗ್ಬೋದು. ಹಿಂಗೆ ಮಿಕ್ಸ್ ಕಲರ್ ಬರಬೇಕಂದ್ರೆ ಈ ಥರ ಅದೊಂದು ಕಲರು ಇದೊಂದು ಕಲರ್ ತಗೋಬೋದು. ಇದೇ ಥರ ಬ್ಯಾಗ್ ಪೂರ್ತಿ ತಿರ್ಸ್ಕೊಂತ ಹಾಕ್ಕೊಂತ ಹೋಗ್ಬೇಕು. ಹ್ಯಾಂಡಲ್ ಪೂರ್ತಿ ಇದೇ ಥರ ಹಾಕ್ಕೊಂತ ಹೋಗ್ಬೇಕು ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಇಷ್ಟು ಹೈಟ್ ಬಂದೈತೆ. ಇವಾಗ ಇಲ್ಲಿಂದ ನಾವು ನೋಡಿದ್ರೆ 1 2 3 ನಾಟ್ಸ್ ಬಂದಿದ್ದಾವೆ. ಇಷ್ಟು ಹೈಟ್ ಐತೆ. ಇದೇ ಥರ ನಮಗೆ ಈ ಬ್ಯಾಗಿಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ವರೆಗೂ ಹಾಕ್ಕೊಂತ ಹೋಗಬೇಕು. ಇವಾಗ ನಾನು ನಿಮಗೆ ನಾರ್ಮಲ್ ನಾಟ್ ಹೆಂಗೆ ಹಾಕ್ಬೇಕಂತ ಮತ್ತೆ ಇನ್ನೂ ಒಂದು ಸರಿ ತೋರಿಸ್ತೀನಿ. ಈ ಥರ ನಾನು 2 ವೈರ್ ತಗೊಂಡಿದ್ದೀನಿ. ತಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು 2 ವೈರನ್ನು ಕರೆಕ್ಟಾಗಿ. ಹಿಂಗೆ ಐತಲ್ಲ, ಇವಾಗ ಲೆಫ್ಟ್ ಸೈಡ್ ಇರೋ ವೈರ್ ಮೇಲೆ ಈ ವೈರ್ ಐತಲ್ಲ, ಈ ವೈರ್ ಹಿಂಗೆ ಮೇಲೆ ಹಾಕಬೇಕು. ಹಾಕಿ ಇದರಲ್ಲಿ ಐತಲ್ಲ ಕೆಳಗಡೆ ಇರೋ ವೈರ್ನ ಇಲ್ಲಿ ಮೇಲೆ ಇಡಬೇಕು. ಆಮೇಲೆ ಇದರಲ್ಲಿ ಐತಲ್ಲ ಈ ವೈರು ಕೆಳಗಡೆಯಿಂದ ತಗೋಬಾರ್ದು ಯಾವಾಗಲೇ ಆಗಲಿ. ನಾರ್ಮಲ್ ನಾಟ್ ಹಾಕೋವಾಗ ಹಿಂಗೈತಲ್ಲ ಮೇಲ್ಗಡೆಯಿಂದ ಈ ವೈರ್ ಐತಲ್ಲ ಇದ್ರಾಗಿಂದ ತೋರಿಸ್ಬೇಕು. ಹಿಂಗೆ ತೋರಿಸ್ಬಿಟ್ಟು ಟೈಟಾಗಿ ಎಳಿಬೇಕು. ಇದು ನಾರ್ಮಲ್ ನಾಟು. ನಾವು ಬ್ಯಾಗ್ ಹಾಕೋವಾಗ ಹಿಂಗೆ ಹಾಕಿ ಬಿಡಬಾರ್ದು. ಅವು ನೋಡ್ಕೋಬೇಕು ಹೆಚ್ಚು ಕಮ್ಮಿ ಹೆಂಗಿದಾವಂತ. ಹೆಂಗಂದರೆ ಈ ವೈರ್ನ ಹಿಂಗೆ ನೋಡ್ಕೋಬೇಕು. ನೋಡ್ಕೊಂಡು ಹಿಂಗೆ ಹೆಚ್ಚು ಕಮ್ಮಿ ಇದ್ದರೆ ಸರ್ ಮಾಡ್ಕೋಬೇಕು ಅವಾಗೆ ಬ್ಯಾಗ್ಗಳು ಹಾಕೋವಾಗ. ಇದು ಮಾಮೂಲಿ ಹಿಂಗೆ ಹಾಕೋವಾಗ ಪರವಾಗಿಲ್ಲ. ಅಂದರೆ ಒಂದೊಂದು ಸೈಡು ಈ ಥರ ನೋಡಿರಿ ಹಿಂಗೆ ಹೆಚ್ಚು ಕಮ್ಮಿ ಇರ್ತಾವಲ್ಲ, ಅವಾಗ ಏನಾಗ್ತೈತೆ ಬ್ಯಾಗ್ ಹಾಕೋವಾಗ ನಮಗೆ ಹೆಚ್ಚು ಕಮ್ಮಿ ಬರ್ತಾವೆ ಒಂದು ಸೈಡು. ಅವಾಗ ಈ ಥರ ನೋಡ್ಕೋಬೇಕು. ಇದೇ ನಾರ್ಮಲ್ ನಾಟು. ಇವಾಗ ಹ್ಯಾಂಡಲ್ ಹಾಕ್ತೀನಿ. ನೋಡಿದ್ರಲ್ಲಿ ಈ ಥರ. ಇವಾಗ ಈ ಕಡೆ ಒಂದು ವೈರ್ ಹಾಕ್ಬೇಕು. ಇವಾಗ ಇಲ್ಲಿ ಹಿಂಗೆ ಹಾಕಿ ಹಿಂಗೆ ಹಾಕಬೇಕು. ಹಿಂಗೆ ಹಾಕಬಾರ್ದು, ಮತ್ತು ಇಲ್ಲಿಂದ ಹಿಂಗೆ ಹಾಕಿದ್ರೆ ನೋಡಿರಿ ಆ ಕಡೆಗೆ ಹೋಗ್ತೈತೆ ಹ್ಯಾಂಡಲು. ನಾಟು ಸರಿಯಾಗಿ ಬರಲ್ಲ. ನೋಡಿದ್ರಲ್ಲ ರಿವರ್ಸ್ ಆಗಿ ಹೋಗ್ತೈತೆ. ಈ ಥರ ಆಗ್ತೈತೆ ಮಾತು. ಅದಕ್ಕೋಸ್ಕರ ಹಿಂಗೆ ಹಾಕಬಾರ್ದು. ಬ್ಯಾಗ್ನ ನಾವು ತಿರ್ಸ್ಬೇಕು. ಇವಾಗ ಹಿಂಗೆ ಹಾಕಿದ್ದೀವಲ್ಲ, ಹಿಂಗೆ ತಿರ್ಸ್ಕೋಬೇಕು. ಹಿಂಗೆ ತಿರ್ಸ್ಕೊಂಡೇ ಹಾಕಬೇಕು. ಇವಾಗ ಹಿಂಗೆ ಐತಲ್ಲ, ಇದನ್ನು ಹಿಂಗೆ ಮಡಚಿಬಿಟ್ಟು ಈ ವೈರ್ ಹಿಂಗೆ ತಿರ್ಸಿ ಈ ವೈರು ಇಲ್ಲಿ ಮೇಲೆ ಇಡಬೇಕು.
ಆಮೇಲೆ ಈ ವೈರ್ನ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ತೆಗಿಬೇಕು. ಆಮೇಲೆ ಹಿಂಗೆ ಟೈಟಾಗಿ ಎಳಿಬೇಕು, ಲೂಸಾಗಿ ಹಾಕ್ಬಾರ್ದು. ಈ ಥರ ಅವಾಗವಾಗ ಹಿಂಗೆ ಎಳ್ಕೊತ ಇರಬೇಕು. ನಾರ್ಮಲ್ ನಾಟ್ ಹಾಕಿ ನೋಡಿದ್ರಲ್ಲ ಹಿಂಗೈತೆ. ಇನ್ನು ಹ್ಯಾಂಡಲ್ ದಪ್ಪ ಬೇಕಂದರೆ 3 ವೈರಿಂದ ಕೂಡ ಹಾಕ್ಬೋದು. ಫಸ್ಟ್ ಇದು ಟ್ರೈ ಮಾಡಿರಿ, ಆಮೇಲೆ 3 ವೈರಿಂದ ಕೂಡ ಮಾಡ್ಬೋದು. ಇವಾಗ ಈ ವೈರು ಇಲ್ಲೊಂದು ನಾಟ್ ಹಾಕಬೇಕು. ಮತ್ತು ಹಿಂಗೆ ತಿರ್ಸ್ಕೊಂಡು ನಾವು ಇವ ಇದಾವಲ್ಲ, ಇವಾಗ ಇಲ್ಲೊಂದು ನಾಟ್ ಹಾಕಬೇಕು. ತುಂಬಾ ಈಸಿ ಇದು, ನೀವು ಇವರ ಟ್ರೈ ಮಾಡಿ ನೋಡಿರಿ. ಫಸ್ಟಾಗಿ ಕಲಿಯೋರು ಕೂಡ ಈ ಹ್ಯಾಂಡಲು ತುಂಬಾ ಈಸಿ. ಇವಾಗ ಇಲ್ಲೊಂದು ಹಾಕಬೇಕು. ಇವಾಗ ಇಲ್ಲಿ ಒಂದು ಅವಾಗೆ ಗೊತ್ತಾಗ್ತೈತೆ ನಮಗೆ ಆಗ್ತಾ ಎಲ್ಲಿ ಬರ್ತಾವೆ ವೈರ್ ಅಂತ. ಇವು ಹಿಂಗೆ ಮಾತ್ರ ಹಾಕ್ಬಾರ್ದು. ಅವಾಗ ಎರಡೆರಡು ವೈರ್ ಒಂದೇ ಕಡೆ ಇರ್ತಾವೋ ಆ ಕಡೆ ಹಾಕ್ಬೇಕನ್ಮಾತು, ಅದೇ ಗುರ್ತಿಟ್ಕೋಬೇಕಷ್ಟೇ. ಹಂಗೈತಲ್ಲ, ಇವಾಗ ಇಲ್ಲಿ ಮಡಚಿ ಇದು ಹಿಂಗೆ ತಗೊಂಡು ಹಿಂಗೆ ಈ ಥರ ಮತ್ತಿವಾಗ ಹಿಂಗೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಇಲ್ಲಿ ಕೂಡ ಒಂದು ನಾಟ್ ಹಾಕಬೇಕು. ನೋಡಿದ್ರಲ್ಲ, ಇಷ್ಟು ಹೈಟ್ ಬಂದೈತಿ. ಇವಾಗ ಇದು ಎಷ್ಟು ಹೈಟ್ ಅಂತ ಏನು ಅವಸರ ಇಲ್ಲ, ನಮಗೆ ಎಷ್ಟು ಹೈಟ್ ಬೇಕೋ ಗೊತ್ತಾಗ್ತೈತಲ್ಲ ಆ ಹೈಟ್ ನೋಡ್ಕೋಬೇಕಷ್ಟೇ. ಇಲ್ಲಿ ನಾನಿವಾಗ 1 2 3 4 5 ಲೈನ್ಸ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹೈಟ್ ಹಾಕಿ ತೋರಿಸ್ತೀನಿ ನಿಮಗೆ ಹ್ಯಾಂಡಲ್ ಹೆಂಗೈತೆ ಅಂತ. ತುಂಬ ಚೆನ್ನಾಗಿ ಬಂದೈತೆ. ಇವಾಗ ನಾನು ಸ್ವಲ್ಪ ಹೈಟ್ ಹಾಕಿ ತೋರಿಸ್ತೀನಿ ಬ್ಯಾಗ್ಗೆ ಎಷ್ಟು ಹೈಟ್ ಬೇಕು ಅಂತ. ಇಷ್ಟು ಹೈಟ್ ಬಂದೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ನಾವು 10 ಸ್ಕೇಲ್ ತಗೊಂಡಿದ್ದೀವಲ್ಲ, ಪೂರ್ತಿಯಾಗಿ ಎಲ್ಲ ಆಗೋಗಿದೆ ವೈರ್ಗಳು. ಇದು ಸ್ವಲ್ಪಕ್ಕೋಸ್ಕರನೇ ಇಷ್ಟು ಹೈಟ್ ತಗೋಬೇಕು. ನಾವು ಬ್ಯಾಗಿಗೆ ಹಾಕ್ಬೇಕು ಅಂದ್ಕೊಂಡ್ರೆ ಹೆಚ್ಚು ತಗೋಬೇಕಿನ್ನು. ನೋಡಿದ್ರಲ್ಲ, ಇಷ್ಟು ವೈರ್ ತಗೊಂಡ್ರೆ ನಾವು ಎಲ್ಲ ವೈರ್ಗಳೆಲ್ಲ ಆಗೋಗಿದ್ದಾವೆ. ಕರೆಕ್ಟಾಗಿ ಸರ್ ಹೋಗಿದೆ ಹ್ಯಾಂಡಲು. ಕರೆಕ್ಟ್ 10 ಸ್ಕೇಲ್ ತಗೊಂಡಿದ್ದೀವಲ್ಲ, ಈ ಬ್ಯಾಗಿಗೆ ಎಷ್ಟು ಹೈಟ್ ಬೇಕೋ ಅಷ್ಟೇ ಕರೆಕ್ಟಾಗಿ ಸರ್ ಹೋಗಿದ್ದಾವೆ. ಸ್ವಲ್ಪ ಹೆಚ್ಚು ಬಂದಿಲ್ಲ, ಏನಿಲ್ಲ. ನೋಡಿದ್ರಲ್ಲ, ಒಳಗಡೆ ತೂರ್ಸೋಕ್ಕೆ ಮಾತ್ರ ಮಿಗಿಲಿದ್ದಾವೆ. ನಾನು ಈ ಕಡೆ ಹ್ಯಾಂಡಲು ಹಾಕಿದ್ದೀನಿ ಪೂರ್ತಿ ಮಾಡಿ. ಇದನ್ನೆಲ್ಲ ಹೆಂಗೆ ಹಾಕ್ಬೇಕಂತೆಲ್ಲ ನೋಡಿದ್ರಲ್ಲ, ವೈರೆಲ್ಲ ತಗೊಂಡು ಒಳಗಡೆ ಎಲ್ಲ ತೂರಿಸಿದ್ದೀನಿ. ಇವಾಗ ನಾನು ಈ ಕಡೆ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ಹಿಂಗೆ ಇದ್ದಾವಲ್ಲ, ಇಲ್ಲಿಂದ ನಾವು ಕರೆಕ್ಟಾಗಿ ಯಾವ ಮನೆಗೆ ತಗೊಂಡಿರ್ತೀವೋ ಅದೇ ಥರ ಇಲ್ಲಿ ಕೂಡ ತಗೋಬೇಕು. ಇಲ್ಲಿ ಹಾಕ್ಕೋಬೇಕು. ಇವಾಗ ಹಿಂಗೆ ಐತಲ್ಲ, ಈ ಥರ ಹಿಂಗೆ ಹಿಡ್ಕೊಂಡು ಇಲ್ಲಿ ಐತಲ್ಲ ಕರೆಕ್ಟಾಗಿ ನಾನು ಇಲ್ಲಿಂದ ಇಲ್ಲಿ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಲ್ಲಿ ತೋರಿಸ್ಬೇಕು. ಇವಾಗ ಹಿಂಗಿದಾವಲ್ಲ ವೈರ್ಗಳು, ಎರಡೆರಡು ವೈರ್ ಇಲ್ಲಿ ತಗೋಬೇಕು. ಹಿಂಗೆ ತಗೊಂಡು ಇಲ್ಲೊಂದು ವೈರು ಒಳಗಡೆಗೆ ತೋರಿಸ್ಬೇಕು. ಆಮೇಲೆ ಇವೆರಡು ವೈರ್ ಇದಾವಲ್ಲ, ಇವು ಕೂಡ ಅಷ್ಟೇ. ಇಲ್ಲಿ ಒಂದು ವೈರು, ಇಲ್ಲಿ ವೈರು ತೋರಿಸಿ ಕರೆಕ್ಟಾಗಿ ಹಿಂಗೆ ಟೈಟಾಗಿ ಹಿಂಗೆ ಒಳಗಡೆ ಎಳೆದು ಇವು ಹಿಂಗಿದಾವಲ್ಲ ಫ್ರೆಂಡ್ಸ್. ಇವಾಗ ಈ ವೈರ್ಗಳನ್ನೆಲ್ಲ ಒಳಗಡೆಗೆ ತೋರಿಸ್ಬೇಕು. ಹಿಂಗಿದಾವಲ್ಲ, ಇವೆಲ್ಲ ಹಿಂಗೆ ತಗೊಂಡು ಟೈಟಾಗಿ ಹಿಡ್ಕೊಂಡು ಒಂದೊಂದು ವೈರ್ನೇ ಒಂದು 5-6 ಮನೆವರೆಗೂ ತೋರಿಸ್ಬೇಕು. ಅವಾಗ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತೈತೆ, ಬಿಚ್ಚೋಗಲ್ಲ. ಈ ಕಡೆ ಬಂದರೆ ಆ ಕಡೆಗೆ ತೋರಿಸ್ಬೇಕು. ಇವಾಗ ಈ ವೈರ್ ಆಯ್ತಲ್ಲ, ಇಷ್ಟೇ. ಮತ್ತು ಇನ್ನೊಂದು ವೈರ್ ಇದಾವಲ್ಲ, ಇನ್ನು 3 ವೈರ್ ಇದ್ದಾವೆ. ಅವು ಕೂಡ ಇದೇ ಥರನೇ ಹಿಂಗೆ ಚೆನ್ನಾಗಿ ಹಿಂಗೆ ಉಲ್ಟಾ ಇದ್ದರೆ ಹಿಂಗೆ ಸೀದಾ ಮಾಡ್ಕೊಂಡು ಹಿಂಗಿಂದ ಹಿಂಗೆ ತೋರಿಸ್ಬೇಕು. ಈ ಕಡೆ ಹೋದರೆ ಆ ಕಡೆಗೆ ತೋರಿಸೋದು ವೈರ್ ಅಷ್ಟೇ. ಇಲ್ಲೇ ತೋರಿಸ್ಬೇಕಂತೇನಿಲ್ಲ, ಇದೇ ಥರ ಈ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಬೇಕು.
ಸ್ವಲ್ಪ ಒಳಗಡೆಗೆ ಈ ಥರ ಹಿಂಗೆ ತೂರಿಸಿ ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ ಅವೆಲ್ಲ ಕಟ್ ಮಾಡಬೇಕು. ಇವಾಗ ಈ ಮಿಕ್ಕಿದ ವೈರ್ ಕೂಡ ಈ ಕಡೆ ಒಂದು ವೈರು ಈ ಕಡೆ ಒಂದು ವೈರು ಎಲ್ಲಾದರೂ ತೂರಿಸ್ಬೋದು ಒಳಗಡೆಗೆ. ಇದು ಕ್ರಾಸ್ ಅಲ್ಲ, ಕ್ರಾಸ್ಗೋಸ್ಕರ ಈ ಕಡೆ ಆದರೂ ಬರ್ತಿದೆ. ಅದೇ ಸ್ಟ್ರೈಟ್ ಬ್ಯಾಗ್ಗಳಾದರೆ ಒಂದೇ ಹತ್ರನೇ ತೋರಿಸ್ಬೇಕು. ಈ ಥರ ಕ್ರಾಸ್ ಇದ್ದಾಗ ಎಲ್ಲಾದರೂ ತೋರಿಸ್ಬೋದು. ಹಿಂಗೆ ಇದನ್ನು ಕೂಡ ನಾನು ತೋರಿಸ್ತೀನಿ. ವೈರೆಲ್ಲ ಒಳಗಡೆಗೆ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿರಲ್ಲ. ಇವಾಗ ಹಿಂಗೆ ಆಗೋದ್ಮೇಲೆ ಇದು ಹಿಂಗೆ ಇದ್ದರೆ ಚೆನ್ನಾಗಿರಲ್ಲ, ಈ ಥರ ನಮಗೆ ಟೈಟಾಗಿ ಕುಂದಿರ್ಬೇಕಲ್ಲ ಹ್ಯಾಂಡಲ್. ಅದಕ್ಕೋಸ್ಕರ ನಾವು ಈ ಕಡೆ ಒಂದು ವೈರು ಈ ಕಡೆ ಒಂದು ವೈರು ಎಕ್ಸ್ಟ್ರಾ ವೈರು ತಗೋಬೇಕು. ಇವಾಗ ಏನು ಮಾಡಬೇಕಂದ್ರೆ ಹಿಂಗೆ ನಾನು ಈ ಕಲರಲ್ಲಿ ಯಾವ ಕಲರ್ ಆದರೂ ತಗೋಬೋದು. ತಗೊಂಡು ಹಿಂಗೆ ಐತಲ್ಲ, ಇವಾಗ ಇಲ್ಲಿ ತಗೋಬೇಕು ವೈರ್ನ. ಸ್ವಲ್ಪ ಒಂದು ಕಡೆ ಒಳಗಡೆಗೆ ಹಿಂಗೆ ತೋರಿಸಿ ಈ ವೈರ್ನ ಈ ಕಡೆಗೆ ಹಿಂಗೆ ತಗೋಬೇಕು. ಸ್ವಲ್ಪ ಒಳಗಡೆ ತೋರಿಸೋಷ್ಟು ಬಿಟ್ಟು ಈ ಥರ ಹಿಂಗೆ ತೋರಿಸ್ಬೇಕು. ಹಿಂಗೆ ತಗೊಂಡು ಹಿಂಗೆ ಒಳಗಡೆಗೆ ತೋರಿಸಿದ್ಮೇಲೆ ಈ ಕಡೆ ವೈರ್ ಐತಲ್ಲ ಇದನ್ನು ಕೂಡ ಈ ಕಡೆಗೆ ಐತಲ್ಲ ಫ್ರೆಂಡ್ಸ್, ಈ ಥರ ಈ ಕಡೆಗೆ ಹಿಂಗೆ ತಗೊಂಡು ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ಇದರಲ್ಲೇ ತಗೋಬೇಕು. ಎಲ್ಲಿಂದಾದರೆ ನಾವು ವೈರ್ ತಗೊಂಡಿರ್ತೀವೋ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಮತ್ತೆ ಇಲ್ಲಿಂದನೇ ತಗೊಂಡು ಮತ್ತೆ ಈ ಕಡೆಗೆ ಹಿಂಗೆ ಟೈಟಾಗಿ ಎಳ್ಕೋಬೇಕು. ಒಂದೊಂದು ಹತ್ರ ಎರಡೆರಡು ಸರ ಹಾಕಿದ್ರೆ ಹ್ಯಾಂಡಲು ಟೈಟಾಗಿ ಕುಂದಿರ್ತೈತೆ. ಇವಾಗ ಹಿಂಗೆ ತಗೊಂಡು ಮೇಲೆ ಐತಲ್ಲ ಮೇಲೆ ತಗೋಬೇಕು. ಹಿಂಗೈತಲ್ಲ, ಇಲ್ಲಿಂದ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ತಗೋಬೇಕು. ಹಿಂಗೆ ತಗೊಂಡು ಮತ್ತೆ ಟೈಟಾಗಿ ಇಳಬೇಕು. ಅವಾಗವಾಗ ಹಿಂಗೆ ಎಳ್ಕೊಂತ ಮತ್ತು ಇವಾಗ ಇಲ್ಲಿ ತೋರಿಸ್ಬೇಕು ಮೇಲೆ. ಹಿಂಗೆ ತಗೊಂಡು ಮತ್ತೆ ಇನ್ನೂ ಒಂದು ಸರಿ ಇಲ್ಲೇ ತಗೋಬೇಕು. ಹಿಂಗೆ ತಗೊಂಡು ಒಂದೊಂದು ಹತ್ರ ಎರಡೆರಡು ಸರಿ ತಗೊಂಡ್ರೆ ನಮಗೆ ಸ್ಟ್ರಾಂಗ್ ಆಗಿರ್ತೈತೆ ಹ್ಯಾಂಡಲು. ಈ ಥರ ಟೈಟಾಗಿ ಎಳ್ಕೋಬೇಕು. ಹಿಂಗೆ ಎಳ್ಕೊಂಡು ಮತ್ತೆ ಇಲ್ಲಿ ಹಿಂಗೆ ಹಾಕಿ ಇವಾಗ ಇಲ್ಲಿ ಐತಲ್ಲ, ಇಲ್ಲಿ ಮೇಲೆ ಸ್ಟೆಪ್ ಐತಲ್ಲ ಮತ್ತೆ ಇಲ್ಲಿ ತಗೋಬೇಕು. ಇಲ್ಲಿ ಹಿಂಗೆ ಐತಲ್ಲ, ಈ ಥರ ತಗೋಬೇಕು. ಹಿಂಗೆ ತಗೊಂಡು ಇಲ್ಲಿ ಕೂಡ ಅಷ್ಟೇ ಒಂದು ಸರಿ ಹಿಂಗೆ ಹಾಕಿ ಮತ್ತು ಇನ್ನೂ ಒಂದು ಸರಿ ತಗೊಂಡು ಹಿಂಗೆ ಐತಲ್ಲ, ಇವಾಗ ಈ ವೈರ್ನ ಕೂಡ ಹಿಂಗೆ ಒಳಗಡೆಗೆ ತೋರಿಸ್ಬೇಕು. ತೋರಿಸ್ಬಿಟ್ಟು ಈ ಥರ ಹಿಂಗೆ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ಎಳೆದು ಈ ವೈರ್ನ ಕೂಡ ಸ್ವಲ್ಪ ಒಳಗಡೆಗೆ ತೋರಿಸಿ ಎಕ್ಸ್ಟ್ರಾ ವೈರ್ ಇರ್ತೈತಲ್ಲ ಆ ವೈರ್ನ ಕಟ್ ಮಾಡಿಬಿಡ್ಬೇಕು ಅಷ್ಟೇ. ತುಂಬಾ ಈಸಿ. ಈ ಹ್ಯಾಂಡಲು ಪೂಜಾ ಬಾಸ್ಕೆಟ್ಗೆ ಎಲ್ಲದಕ್ಕೂ ಹಾಕ್ಬೋದು, ಚೆನ್ನಾಗಿರ್ತೈತೆ. ಸಣ್ಣ ಸಣ್ಣ ವೈರ್ ಬ್ಯಾಗ್ ಅವೆಲ್ಲ ಇರ್ತಾವಲ್ಲ ಅದಕ್ಕೂ ಹಾಕ್ಕೋಬೋದು. ನನ್ನ ವಿಡಿಯೋದಲ್ಲಿ ಎಲ್ಲ ಡಿಸೈನ್ ಹ್ಯಾಂಡಲ್ಸ್ ಕೂಡ ಇದಾವೆ ಫ್ರೆಂಡ್ಸ್, ಅವೆಲ್ಲ ನೋಡ್ರಿ ಬೇಕಾದರೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ರಲ್ಲ. ತುಂಬಾ ಚೆನ್ನಾಗಿ ಬಂದೈತೆ ಹ್ಯಾಂಡಲು. ದೊಡ್ಡ ಬ್ಯಾಗ್ಗಳು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗೈತೆ. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ಕೊಂಡ್ರೆ 3 ವೈರ್ ತಗೋಬೇಕು. ಇದು ಸಣ್ಣ ಹ್ಯಾಂಡಲ್ ಅಲ್ಲ, ಅದಕ್ಕೋಸ್ಕರ ನಾನು 2 ವೈರ್ ತಗೊಂಡಿದ್ದೀನಿ. ಚೆನ್ನಾಗಿ ಬಂದೈತಿ ಈ ಹೈಟ್ ಕೂಡ. ಈ ಸ್ಟ್ರಾಂಗ್ ಕೂಡ ಚೆನ್ನಾಗಿರ್ತೈತೆ ಬ್ಯಾಗ್ಗಳಿಗೆ. ನೋಡಿದ್ರಲ್ಲ, ಪೂಜಾ ಬ್ಯಾಗ್ ಕೂಡ ಚೆನ್ನಾಗಿರ್ತೈತೆ ಈ ಹ್ಯಾಂಡಲು, ಎಲ್ಲದಕ್ಕೂ ಸೆಟ್ ಆಗ್ತೈತೆ. ನೋಡಿದ್ರಲ್ಲ, ಇವು ಎಕ್ಸ್ಟ್ರಾ ವೈರ್ ಇದಾವಲ್ಲ ಇವೆಲ್ಲ ಕಟ್ ಮಾಡಿಬಿಡ್ಬೇಕು. ನೋಡಿದ್ರಲ್ಲ, ಬಾಕ್ಸ್ ನಾಟ್ ಹ್ಯಾಂಡಲು ಪೂರ್ತಿ ಆಯಿತು ಫ್ರೆಂಡ್ಸ್. ಈ ಥರ ಫಸ್ಟ್ ಕಲಿಯೋರಿಗೆ ತುಂಬಾ ಈಸಿ ಇದು ಹೆಂಗೆ ಹಾಕ್ಬೇಕಂತ. ಏನಂದರೆ ಸ್ವಲ್ಪ ವೈರ್ ಹೆಚ್ಚೋಗ್ತೈತೆ ಅಷ್ಟೇ. ಫಸ್ಟ್ ಟೈಮ್ ಕಲಿಯೋರಿಗೆ ತುಂಬಾ ಈಸಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದೈತೆ. ನಾನು ಈ ಥರ ಬ್ಯಾಗ್ನ ಮುಂದಿನ ವೀಡಿಯೋದಲ್ಲಿ ಬಿಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ತುಂಬ ಅಗಲವಾಗಿ ಬಂದೈತೆ. ಸ್ವಲ್ಪ ಡಿಫ್ರೆಂಟಾಗಿ ನಾನು ಮತ್ತೆ ಟ್ರೈ ಮಾಡಿ ನಿಮಗೆ ಹಾಕೋದು ಹೆಂಗಂತ ತೋರಿಸ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.